Welcome back to my YouTube channel. Balloon to my mama. Ma. What? Balloon to my mama. Balloon tambarla? Sorry. Papa, hi. Hi. Welcome Welcome back to back to my my YouTube channel. YouTube channel. ಇಲ್ಲಿ ನೋಡಿ ಹೇಳಬೇಕು. Hi, welcome back to my YouTube channel. ಅಲ್ಲಿ ಮಳೆ ಭಾಳ ಇರ್ತೈತೆ ಮತ್ತೆ ಹೇಳ್ತೀನಿ YouTube channel. ಅಮ್ಮ ಅಮ್ಮ ಹೇಳು. ಅಮ್ಮ 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 ಹೇಳು. ಅಮ್ಮ ಹೇಳು. ಏಬೇಕು ಇವತ್ತು ಟ್ರಾಫಿಕ್ ಭಾಳ ಇತ್ತು. ನಾವು ಹೋಗಬೇಕಾದ್ರೆ ನೀವು ನೋಡಿ ಟ್ರಾಫಿಕ್ ಎಷ್ಟಿದೆ ಅಂತ. ಆಮೇಲೆ ನನ್ನ ಮಗ ನಿಮಗೂ ಇವತ್ತು ವೆಲ್ಕಮ್ ಮಾಡಿದ. ವೆಲ್ಕಮ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ಮಗನಿಗೆ ಇನ್ನೂ ಅಷ್ಟು ಕರೆಕ್ಟಾಗಿ ಮಾತಾಡೋಕ್ಕೆ ಬರೋದಿಲ್ಲ, ಆದರೂ ನೀವು ವೆಲ್ಕಮ್ ಮಾಡಿದ್ದಾನೆ. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ತಿರುಪತಿ ಬಾಲಾಜಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಪುಣೆಯಿಂದ 60-70 ಕಿಲೋಮೀಟರ್ ಇದೆ. ಆಮೇಲೆ ನೀವು ಹೋಗಬೇಕಾದ್ರೆ ಒಂದೊಂದು ಗುಡ್ಡ ಬರ್ತಾ ಇದ್ದಾವೆ, ಗುಡ್ಡ ನೋಡ್ಬೋದು ನೀವು. ಒಂದು ಸೈಡ್ ಇನ್ನೂ ಬ್ಲ್ಯಾಕ್ ಇದ್ದಾವೆ, ಕಲ್ಲು ಗತಿಯೂ ಇದ್ದಾವೆ. ಸೈಡೆಲ್ಲ ಗ್ರೀನ್ ಆಗೈತಿ. ಇದು ನೋಡೋಕೆ ಒಂಥರ ಚಂದ ಅನ್ಸಾಗಿತ್ತು. ಅದಕ್ಕೆ ನಾನು ನಿಮಗೂ ತೋರಿಸ್ಬೇಕಂತ ವೀಡಿಯೋ ಮಾಡ್ಕೊಳತ್ತೀನಿ. ಫುಲ್ ವೀಡಿಯೋ ನೋಡ್ರಿ. ಈ ವಿಡಿಯೋ ಒಳಗೆ ನಾನು ಜಾಸ್ತಿ ಮಾತಾಡಿದ್ದೀನಿ, ಅದಕ್ಕೆ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡಿ. ಇದು ನೋಡಿದ ಮೌಂಟೇನ್ಸ್, ಗ್ರೀನ್ ಮೌಂಟೇನ್ಸ್. ನಿಜ ಹೇಳಬೇಕು ಅಂದರೆ ಫೋನ್ ಒಳಗೆ ಅಷ್ಟು ಚಂದ ಕಾಣಿಸ್ತಿಲ್ಲ. ಇದು ಡೈರೆಕ್ಟ್ ನೋಡೋಕೆ ಭಾಳ ಚಂದ ಅನ್ಸಾತಿತ್ತು. ಅದಕ್ಕೆ ನಂಗೆ ಖುಷಿ ಅನಿಸಿ ನಾನು ನಿಮಗೂ ವೀಡಿಯೋ ಮಾಡಿ ತೋರಿಸ್ತೀನಿ, ನೋಡ್ರಿ. ಕೆಂಪು ಪ್ಯಾರ್ಲೆಂಡ್ ಅದ ನೋಡಿ, ಮಸ್ತ್. ನೋಡ್ದೆ ಹೆಂಗ್ ಮುಟ್ಟಾಗ್ತದೆ ಚಲೋ ಆಗ್ತಿದೆ ನೋಡ. ದಿಲ್ಕ್ ಗುಲಾಬ್ ಜಾಮ್ ಅಲ್ಲ, ಏಕ್ ಬಾರ್ ಆಜಾ ಅಂದ್ರೆ ಜಾ ಅನ್ನತ್ತೆ ನೋಡ. ಎಂಟ್ರೆನ್ಸ್ ಬಂತು. ನಾಮ ಬರ್ಸರ್ಲಪ್ಪ ಒಂದಿಟ್ಟು ಚಲ ಅಲ್ಲಿಂದ ಬರ್ಸಂಡ. ಇವತ್ತು ಸೀದಾ ಪಾಳೆ ಅಲ್ಲೇ ಮುಂದಿನ ಹೋಗ್ಬೇಕು.
ವೆಂಕಟರಮಣ ಗೋವಿಂದ ಗೋವಿಂದ. ಅಣ್ಣ ಮುಂದೆ ಅಣ್ಣ ಗೋವಿಂದ ಗೋವಿಂದ. ವೆಂಕಟರಮಣ ಗೋವಿಂದ ಗೋವಿಂದ. ಪುಣ್ಣಗಿಲ್ ಮಳೆ ಇಲ್ಲ, ಆಯ್ತು ಎಲ್ಲಿ ಆಗತ್ತಿಲ್ಲಲ್ಲ. ಆಗುತ್ತೆ. ಇದೇನು ಬಾ ಇಲ್ಲ ಹಾಕ್ಸೋದು ಗಾಡಿ ಈಗ. ಒಳಗೆ ಬಿಡಸ ಅಂತಾನೆ ಏನು? ಪಾರ್ಕಿಂಗ್ ಕಾರ್ ಈ ಸೈಡ್ ಇಲ್ಲೇ ಬಿಡ್ಬೇಕು ಸರ್, ನಾವು ಒಳಗೆ ಹೋಗ್ಬೇಕು. ಹೌದಾ? ತಿರುಪತಿ ಮಂದಿರ್. ಸ್ಲೋ ಸ್ಲೋ. ಅಲ್ಲೂ ಬಿಡೋಕೈತಿ, ಅಲ್ಲೂ ಬಿಡ್ಬೋದು. ಅಲ್ಲ ತೊಗೊಂಬೇಕಲ್ಲ, ಊಟಕ್ಕೆ ತೊಗೊಂಬೇಕಲ್ಲ. ತಗೋ. ಅಲ್ಲೆಲ್ಲ ಸೈಡ್ ಎಲ್ಲ ಎಷ್ಟು ಚಂದ ಹಸಿರು 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 ಐತೆ ನೋಡಿ. ಎಷ್ಟು ಚಂದ ಅದು ಗ್ರೀನ್ ಗ್ರೀನ್ ತೋರಿಸಿ. ಬಾಲಾಜಿ ಅಂತಾರದು, ಬಾಲಾಜಿ ಅಂತ. ಹಾಂ ಹೋಗಿ. ಇವತ್ತು ಇದಕ್ಕೆ ವೈಕುಂಠ ಏಕಾದಶಿ. ಹೌದು. ಇವತ್ತು ವೈಕುಂಠ ಏಕಾದಶಿ ಐತಿ. ಇವತ್ತು ಕೃಷ್ಣಂದ ದರ್ಶನ ತಿರುಪತಿ ದರ್ಶನ ಮಾಡಬೇಕು, ಕೃಷ್ಣನ ದರ್ಶನ ಮಾಡಬೇಕು. ಅದಕ್ಕೋಸ್ಕರ ನಾವು ತಿರುಪತಿಗೆ ಬಂದಿದ್ದೇವೆ. ತಿರುಪತಿ ದೇವ್ರ ಗುಡಿ ಒಳಗೆ ಫೋನ್ ಅಲೌ ಇಲ್ಲ. ನಾವು ಇಲ್ಲಿ ಭಾಳ ಸರಿ ಬಂದಿದ್ದೇವೆ, ನೋಡಬೇಕು, ಟ್ರೈ ಮಾಡ್ತೇವೆ ಒಳಗೆ ಹೋಗಕ್ಕೆ. ನೋಡೋಣ. ಅದು ನಮ್ಮ ಹಾಕೋದು. ಗೋವಿಂದ ಗೋವಿಂದ. ತಿನ್ನೋದು ತಿನ್ನಕ್ಕೆ ಇದು ಸಿಕ್ತು ನೋಡಿ, ಪಾಂಡುರಂಗ. ಹೇಗಿತ್ತು? ಆ ಪಾಂಡುರಂಗಂದ ಐತೆ ನೋಡಿ. ಬಲು ತೆಗಿರಿ ಅದು. शंभू चेंज करता, कलर चेंज है, चेंज नहीं थोड़ा भी कितना है देखो. ಇದು ನೋಡ್ರಿ ಎಂಟ್ರೆನ್ಸ್ ಇದು. ಇದು ಹೋಗೋದು ಇಲ್ಲಿಂದ ಹೋಗಿ ಸ್ಟ್ರೇಟ್ ಹೋಗಿ ಲೆಫ್ಟ್ ಹೊಳಬೇಕು. ಎಂಟ್ರೆನ್ಸ್ ಇದು. ಸಾರಿ, ನಾನು ಸ್ಟ್ರೇಟ್ ಹೋಗಿ ಲೆಫ್ಟ್ ಹೊಳ್ಬೇಕಂತ ಹೇಳಿದೆ. ಸ್ಟ್ರೇಟ್ ಹೋಗಿ ಲೆಫ್ಟ್ ಹೊಳ್ಬಾರ್ದು, ರೈಟ್ ಹೊಳ್ಬೇಕು. ಇದೇ ವೈಟ್ ಗೇಟ್ ಕನ್ಸೋದಕ್ಕಲ್ಲ, ಇದ್ರೊಳಗಡೆನೇ ನೀವು ಬಂದು ಕ್ಯೂ ಹಚ್ಬೇಕು. ದೇವಸ್ಥಾನ ಕೈ ಕೂಡ ಹಂಗೆಲ್ಲ ಹೋಗ್ಬಾರ್ದು, ಕ್ಯೂ ಇರುತ್ತೆ. स्टॉप स्लोली स्लोली आ जाओ. चलो
ಇಲ್ಲಿ ನಿಂತಿರೋ ಜನ ಎಲ್ಲ ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆ ಕ್ಯೂ ಇರೋದು. ನಾನಿಲ್ಲಿ ಸೈಡ್ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗ ನೋಡ್ರಲ್ಲ ಆಟ ಆಡ್ತಾಯಿದ್ದಾನೆ. ದೇವ್ರ ದರ್ಶನಕ್ಕೆ ಇಷ್ಟು ದೊಡ್ಡ ಕ್ಯೂ ಇದೆ. ಇದು ಫುಲ್ ಮುಗಿಯೋ ಮಟ್ಟ ಅಂದರೆ ಒಂದು 2 ತಾಸಾಗುತ್ತೆ. ದೇವ್ರ ದರ್ಶನ 2 ತಾಸಾಗುತ್ತೇನೋ ಅಂದ್ಕೊಂಡಿದ್ದೆ, ಜಲ್ದಿನೇ ಆಯಿತು. ಮತ್ತು ನಮ್ಮ ಮಾವನವರು ನಮ್ಮ ಮನೆಯವರು ದರ್ಶನ ಮುಗಿಸ್ಕೊಂಡು ಜಲ್ದಿನೇ ಹೊರಗಡೆ ಬಂದಿದ್ದರು. ಅವ್ರಿಗೆ ಪ್ರಸಾದ ಮೊಸರನ್ನ ಸಿಕ್ಕಿತ್ತಂತೆ, ಅವ್ರು ತಿನ್ಕೊಂಡಿದ್ರು. ನನಗೆ ಸೀರಾ ಸಿಕ್ಕಿತ್ತು. ನಮ್ಮ ಮಾವನವ್ರಿಗೆ ಮತ್ತು ನಮ್ಮ ಮನೆಯವ್ರಿಗೆ ಕೊಟ್ಟು ನನ್ನ ಮಗಗೆ ತಿನ್ನಿಸ್ತಾ ಇದ್ದೆ. ನನ್ನ ಮಗ ನೋಡಿ ಫುಲ್ ಎಲ್ಲ ಕಡೆ ಓಡಾಡಿ ಪ್ರಸಾದ ತಿಂತಾ ಇದ್ದಾನೆ. ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ, ಎಷ್ಟಕ್ಕೊಂದು ಪ್ರಸಾದ ಇಸ್ಕೊಂಬಂದಾಳ ನೋಡಿಕೆ ಅಂತ ಹೇಳತ್ತಾರ. ನಾನು ನಮ್ಮ ಮನೆಯವ್ರಿಗೆ, ನಮ್ಮ ಮಾವನವ್ರಿಗೆ, ನಮ್ಮ ಅತ್ತೆಯವ್ರಿಗೆ, ನನ್ನ ಮಗನಿಗೆ, ನನಗೆ ಅಂತ ಎಲ್ಲರಿಗೂ ಸೇರಿಸಿ ತೊಗೊಂಬಂದಿದ್ದೆ. ಆಮೇಲೆ ನನ್ನ ಮಗಗೆ ಊಟ ಅಲ್ಲಿ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಸ್ವೀಟ್ ಅಂದ್ರೆ ಇಷ್ಟ ಅವನಿಗೆ, ಜಾಸ್ತಿ ಪ್ರಸಾದನ ತಿನ್ಕೊಂಬಿಡ್ಲಿ ಅಂತ ನಾನು ಜಾಸ್ತಿ ಪ್ರಸಾದ ಇಸ್ಕೊಂಬಂದಿದ್ದೆ. ನಮ್ಮ ಮನೆಯವ್ರು ನನಗೆ ಪ್ರಸಾದ ಜಾಸ್ತಿ ಇಸ್ಕೊಂಬಂದು ಅಂತ ಕಾಡ್ಸಾತಿದ್ರು. ಅವ್ರಿಗೂ ತಿನ್ನಿಸ್ತಾ ಇದ್ದೀನಿ. ನಂದು ಮೈಕ್ ಮ್ಯೂಟ್ ಆಗಿಬಿಟ್ಟಿತ್ತು, ಏನು ಕೇಳಿಸ್ತಾನೆ ಇರಲಿಲ್ಲ. ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕಿದ್ದೀನಿ ನೋಡಿ ಗಾಯ್ಸ್. ನಾವು ನಿಮ್ಗೆ ದೇವ್ರ ತೋರ್ಸೋಕ್ಕಾಗಲಿಲ್ಲ, ದೇವಸ್ಥಾನ ಮಾತ್ರ ತೋರ್ಸೋಕ್ಕಾಯಿತು. ಒಳಗಡೆ ದೇವ್ರು ಭಾಳ ಚಂದ ಐತಿ. ತಿರುಪತಿ ತಿಮ್ಮಪ್ಪ ಅಲ್ಲಿ ಹೆಂಗಿದೆ ಸೇಮ್ ಟು ಇಲ್ಲಿ ಹಂಗೆ ಇದೆ, ಭಾಳ ಚಂದ ಐತಿ. ಇಲ್ಲಿ ಗುಡಿನೂ ನಂಗೆ ಭಾಳ ಶಾಂತಿ ಐತಿ. ಹೋಗ್ಬೇಕು ಅನ್ನಿಸ್ತೈತಿ ಪದೇ ಪದೇ, ಅಷ್ಟು ಚಲೋ ಐತಿ. ಆಮೇಲೆ ನಾವೀಗೆಲ್ಲ ದೇವಸ್ಥಾನದ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ದೇವಸ್ಥಾನ ಇದ್ದರೆ ಇಲ್ಲಿ ಊಟಕ್ಕೆ ಹೋಗೋದಾರಿ. ಇಲ್ಲಿಂದ ನಡ್ಕೋತಾ ಹೋಗ್ತೀನಿ, ತೋರಿಸ್ತೀನಿ ನಿಮಗೆ ಮುಂದೆ. ಇದೇ ಊಟಕ್ಕೆ ಕ್ಯೂ ಇದು. ಮಳೆ ಇದು ಬರಬಾರ್ದು ಅಂತ ಇದನ್ನು ಮಾಡಿಸಿದ್ದಾರೆ. ಇದು ಫುಲ್ ಕ್ಯೂ ಇರ್ತೈತಿ ಊಟಕ್ಕೆ. ಮುಂದಿನ ಮಟ್ಟ ನಿಮ್ಗೆ ಹಾಲ್ ತೋರಿಸ್ತೀನಿ, ಊಟದ ಹಾಲು ನೋಡೋಣ ಬರ್ರಿ. ಈ ರೈಟ್ ಸೈಡ್ ಏನು ಕಾಣಿಸ್ತಾ ಇದೆಯಲ್ಲ ಅದೇ ಊಟದ ಹಾಲು. ಊಟ ನಾವು ಭಾಳ ಸಾರ ಊಟ ಮಾಡೀನಿ. ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಊಟ ಭಾಳ ಚಲೋ ಇರ್ತೈತಿ. ಊಟ ಅನ್ನ ತಿಳಿ ಸಾರು ಭಾಳ ಟೇಸ್ಟ್ ಇರ್ತೈತಿ. ಆಮೇಲೆ ಇಲ್ಲಿ ಊಟಕ್ಕೆ ಬರ್ಬೇಕಂದ್ರೆ ಕೂಪನ್ ತೊಗೋಬೇಕು. ಕೂಪನ್ ತೊಗೊಂಬಂದು ಇಲ್ಲಿ ಕ್ಯೂ ಹಚ್ಚಬೇಕು. ಇಲ್ಲಿ ಕ್ಯೂ ಆದಮೇಲೆ ಊಟಕ್ಕೆ ಬಿಡ್ತಾರೆ. ನೋಡ್ಬೋದು, ಈಗ ನಾವು ಒಳಗಡೆ ಊಟಕ್ಕೆ ಬಂದ್ವಿ. ಇಲ್ಲಿ ಮೊಬೈಲ್ ಅಲಾವಿಲ್ಲ, ಆದರೂ ನಾವು ಸ್ವಲ್ಪ ಎಲ್ಲೆಲ್ಲಿ ಅಲಾವಿಲ್ಲ ಅಂದ್ರೂ ಸ್ವಲ್ಪ ಟ್ರೈ ಮಾಡಿದ್ದೀವಿ. ಬರ್ರಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಸಿಗೋಣ. ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಊಟ ಹೇಳಬೇಕಂದ್ರೆ ತಿಳಿ ಸಾರು ಇರ್ತೈತಿ. ಆಮೇಲೆ ಆಲೂಗಡ್ಡೆ ಮಿಕ್ಸ್ ಕಾಯಿಪಲ್ಲೆ ಹಾಕಿ ಒಂದು ಸಬ್ಜಿ ಮಾಡಿರ್ತಾರೆ. ತಿಳಿ ಸಾರು, ಆಮೇಲೆ ನುಚ್ಚಕ್ಕಿ ಅನ್ನ, ಒಂದು ಚಟ್ನಿ ಮಾಡಿರ್ತಾರೆ. ಅನ್ನ ಸಾಂಬಾರು ಅಷ್ಟು ತಿಂದ್ರೆ ಸಾಕು, ಅಷ್ಟು ಟೇಸ್ಟ್ ಇರ್ತೈತಿ. ಧರ್ಮಸ್ಥಳದೊಳಗೆ ಹೆಂಗೆ ಊಟ ಇರ್ತೈತಿ ಇಲ್ಲಿ ಸ್ವಲ್ಪ ಚಲೋ ಅದ್ರಂಗೆ ಇರ್ತೈತಿ, ಟೇಸ್ಟ್ ಇರ್ತೈತಿ. ನಂಗೆ ಇಲ್ಲಿ ಊಟ ಭಾಳ ಸೇರ್ತೈತಿ. ಇಲ್ಲಿ ಮಳೆಯಾಗಿ ನೀರು ಭಾಳ ನಿಂತಿತ್ತು. ಅದಕ್ಕೆ ನಮ್ಮ ಮನೆಯವರು ನೀವೆಲ್ಲೇ ನಿಂತ್ಕೋರಿ, ನಾನು ಹೋಗಿ ಕಾರ್ ತೊಗೊಂಬರ್ತೀನಿ ಅಂತಂದು ಹೋಗಿದ್ದಾರೆ. ಆಮೇಲೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗೋದಿಲ್ಲ. ಇನ್ನು ಇದು ಫುಲ್ ವಿಡಿಯೋ ಹಾಕಿದರೆ ಫುಲ್ ದೊಡ್ಡದಾಗ್ತೈತೆ ಅಂತಂದು ಅರ್ಧ ವಿಡಿಯೋ ಹಾಕಿದ್ದೀವಿ. ಇನ್ನು ಫುಲ್ ವಿಡಿಯೋ ನೆಕ್ಸ್ಟ್ ಭಾಗದಲ್ಲಿ ಬರುತ್ತೆ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.